ನಮಸ್ಕಾರ ಫ್ರೆಂಡ್ಸ್. ನೋಡಿ, ಯೂರಿಕ್ ಆಸಿಡ್ ಇರೋರು ಒಂದು ವಾರ ಸತತವಾಗಿ ಇದು ಕೊಂಬೆ ಸೊಪ್ಪು ಅಂತ ಹೇಳ್ತಾರೆ, ಮತ್ತು ಇದು ತುಂಬೆ ಸೊಪ್ಪು. ನೋಡಿ, ಇದು ತುಂಬೆ ಸೊಪ್ಪು, ಮತ್ತು ನೋಡಿ ಇದು ಕೊಂಬೆ ಸೊಪ್ಪು, ಮತ್ತು ಇದು ತುಳಸಿ, ಮತ್ತು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು. ಒಂದು ಲೋಟ ನೀರಿಗೆ ಹಾಕಿ, ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕು. ಅದರಲ್ಲಿ ಇರುವಂಥ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ನಾವು ಅರ್ಧ ಚೊಂಬು ನೀರು ಹಾಕಿದಾಗ ಒಂದು ಲೋಟ ಅದು ಜ್ಯೂಸ್ ಆಗಬೇಕು. ಆ ರೀತಿ ಆಗಬೇಕು. ಆಗ ಅದ್ರ ಟೇಸ್ಟು ತುಂಬಾ ಇರುತ್ತೆ. ಹಾಗೆ ಕುಡಿದಿರೋರು ಒಂದು ಚೂರು, ಒಂದು ಇಂಚಷ್ಟು ಬೆಲ್ಲನ ಸೇರಿಸ್ಕೊಬೋದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಯೂರಿಕ್ ಆಸಿಡ್ ಇರುವವರು ಒಂದು ವಾರ ಸತತವಾಗಿ ಯೂಸ್ ಮಾಡಿದ್ರೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ನಾನು ತುಂಬೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಮತ್ತು ಇದು ತುಳಸಿ, ಮತ್ತು ಇದು ಕೊಂಬೆ ಸೊಪ್ಪು. ನೋಡಿ, ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಅದ್ರ ಜೊತೆಗೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ನಾಟಿ ಔಷಧಿ ಯೂರಿಕ್ ಆಸಿಡ್ಗೆ. ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದ್ದಿದೆ. ಇದು ಸೋಸ್ಕೊಳ್ಳೋಣ. ಇದು ಫೈನಲ್ ಆಗಿ ಸೋಸ್ಕೊಳ್ತಾ ಇದ್ದೀನಿ. ಅರ್ಧ ಚೊಂಬು ನೀರು ಹಾಕಿದ್ದಕ್ಕೆ ಅರ್ಧ ಲೋಟ ಆಗಿದೆ. ಅಷ್ಟೊಂದು ಕುದಿಸ್ಕೊಬೇಕು. ನೋಡಿ, ಇಷ್ಟಾಗಿದೆ, ನೋಡ್ಬೋದು. ಓಕೆ, ನಮಸ್ಕಾರ ಫ್ರೆಂಡ್ಸ್.